ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತು ಎಲ್ಲಿಗಪ್ಪ ಪಯಣ ಅಂದರೆ ಟುವರ್ಡ್ಸ್ ಊರುವನ ಹಾಸನ್ನು. ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಬ್ಯಾಗ್ ಇಲ್ಲಿದೆ, ಹೆಲ್ಮೆಟ್ಟು, ಗೋಪುರ ಎಲ್ಲ ರೆಡಿಯಾಗಿದೆ. నేను ಹೊರಡಬೇಕಷ್ಟೇ. ಈ ಥರ ರೆಡಿಯಾಗಿದ್ದೀನಿ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಿಟ್ಬಿಡಿ. ಒಂದು ಆಲ್ಮೋಸ್ಟ್ 1 ಇಯರ್ ಆತ ಬಂತು ವ್ಲಾಗ್ನ ಅಪ್ಲೋಡ್ ಮಾಡಿ. ಬ್ಯಾಕ್ ಟು ಯೂಟ್ಯೂಬ್ ಗೈಸ್. ಈಗ ಹೊರಟು ಕೆಳಗಿದೋಗಿ ಗಾಡಿಗೆ ಟೈಮ್ ಮಾಡಿ ಹೊರಡೋಣ. ಈಗ ಸಿಗೋಣ ಇನ್ನು ಗೋಪ್ರೋ ಆ್ಯಂಗಲಲ್ಲಿ. ಸ್ಲಿಪ್ಪರ್ ಆಗ್ತಿದೆ ಅಂದ್ಕೊಬಿಡಿ, ಏನು ಮಾಡೋಂಗಿಲ್ಲ. ಶೂಗಳಲ್ಲಿ ತಗೊಂಡು ಊರ ಬಿಟ್ಟು ಬಂದೀನಿ. ಹಾಗಾಗಿ ಸ್ಲಿಪ್ಪರ್ ಹಾಕೋ ಪರಿಸ್ಥಿತಿ. ಮೈಕಲ್ಲಿ ಕರೆಕ್ಟಾಗಿ ಕೇಳಿಸ್ತಿದೆ ಗೊತ್ತಿಲ್ಲ, ಅದನ್ನು ಚೆಕ್ಕೆ ಮಾಡಲಿಲ್ಲ ನಿನ್ನೆ. ನಮ್ಮ ಬೇಬಿಲಿದೆ ನೋಡಿ, ಕೋಲ್ಡ್ ಸ್ಟಾರ್ಟು, ಚೈನ್ ಲೂಬ್ ಎಲ್ಲ ಮುಗಿದಿದೆ. ತಗೊಂಡು ಹೊರಡೋದೆ ಇನ್ನಕ್ಕೆ ಕೆಲಸ. ಹೋಗ್ಬೇಕಾದ್ರೆ 2 ಸ್ಟಾಪ್ ಇದೆ. ಒಂದು ಶೂ ಶಾಪಲ್ಲೇ ಒಂದು ಫಾರ್ಮಲ್ ಶೂ ತಗೋಬೇಕು, ಇನ್ನೊಂದು ಒಂಚೂರು ವಿಶಾಲ್ ಮಾರ್ಟಿಗೆ ಹೋಗ್ಬೇಕು. ಇಲ್ಲಿ ಟೈಮ್ ಮಾಡೋಣ ಅಂದ್ಕೊಂಡೆ, ಬಟ್ ಏನು ಮಾಡ್ತೀರಾ, 2 ಕಡೆ ಸ್ಟಾಪ್ ಕೊಡೋದ್ರಿಂದ ಲಾಸ್ಟ್ ಶೂ ಸ್ಟಾಪ್ ಆದಮೇಲೆ ಕಟ್ಕೊಂಡು ಹೊರಡೋಣ. ಗಲೀಜಾಗೋಯ್ತೆ, ತೊಳೆದೇ ಇಲ್ಲ. ನಾನು ಬನ್ನಿ ಇನ್ನೂರಿಗೆ ಫ್ಯೂಯಲ್ ಬೇರೆ ಜಾಸ್ತಿ ಇಲ್ಲ, ಫ್ಯೂಯಲ್ ಹಾಕ್ಸ್ಕೊಂಡು ಹೋಗ್ಬೇಕು. ನಾನು ವ್ಲಾಗಿಂಗ್ ಬಿಟ್ಟಾಗ ಗಾಡಿ 10,000 ಓಡಿರಲಿಲ್ಲ. ಇನ್ನು 9,000 8,000 ಓಡಿತ್ತು. ಡಬಲ್ ಓಡಿಸಿದ್ದೀನಿ. ಗಾಡಿನ ಓಡಿರಲಿಲ್ಲ. ಲಾಸ್ಟು ಮಹಾಲಯ ಅಮಾವಾಸ್ಯೆ 2024 ಮಹಾಲಯ ಅಮಾವಾಸ್ಯೆ ಲಾಸ್ಟ್ ನಾನು ತಗೊಂಡು ನಿಲ್ಲಿಸಿದ್ದು ಊರಲ್ಲಿ. ಆವಾಗ ಓಡಿದಾಗ ಒಂದು 10,000 ಇತ್ತು. ಊರಲ್ಲಿ ಒಂದು 1,000 ಅಷ್ಟೇ ಓಡಿಸಿದ್ದೆ. ಮತ್ತು ಈ ಗಣಪತಿ ಹಬ್ಬದಿಂದ ಬಂದು ಗಾಡಿ ಎತ್ತಿದ್ದು ಅಲ್ಲಿಂದ ಇಲ್ಲಿಗೆ 5,600 ಕಿಲೋಮೀಟ್ರ್ ಓಡಿದೆ ಬೆಂಗಳೂರಿನಲ್ಲೇ. ಗೈಸ್, ಶೂ ಎಲ್ಲ ತಗೊಂಡಾಯ್ತು, ಫುಲ್ ಪ್ಯಾಕ್ ಆಗಿದೆ. ಗಾಡಿ ನೋಡ್ಬೋದು ಹೆಂಗೆ ಪ್ಯಾಕ್ ಆಗಿದೆ ಅಂತ. ಅಲ್ಲಾಡಲ್ಲ. ಈಗ ಇಲ್ಲಿಂದ ಹೊರಟ್ರೆ ಬಿ ಟೈಮಲ್ಲಿದ್ದೀನಿ. ಬೀದು ನಮ್ಮ ಬಿ ಟೌನ್ ಕಲೆಕ್ಷನ್ ಅಂತ ನೋಡ್ಕೊಬಿಡಿ, ಚೆನ್ನಾಗಿ ಶೂ ಕಲೆಕ್ಷನ್ಸ್ ಇರುತ್ತೆ, ಬಂದು ತಗೊಳ್ಳಿ. ನಾನು ಫ್ಯೂಲ್ ಹಾಕ್ಸಿದ್ದು ನಾರ್ಮಲ್ ಪೆಟ್ರೋಲಯ. ಫ್ಯೂಯಲ್ ಬಗ್ಗೆ ಅದ್ರದ್ದು ಹೇಳಬೇಕು, E20 ಬಿಡಿ, ಹೈವೇಲಿ ಮಾತಾಡೋಣ ಅದ್ರ ಬಗ್ಗೆ. ಆಡಿ ಗುರು, RS3 ಐತೆ ಗುರು. ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಇವೆಲ್ಲ ಡ್ರೀಮ್ ಕಾರ್ಗಳೇ. ತಗೋಣ ಗೈಸ್, ಅವೆಲ್ಲರೂ ತಗೋಣ. ಅವು ಇವು ಕ್ರಿಸ್ಟ ಎಲ್ಲ ಒಂಥರ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಡ್ರೀಮ್ ಕಾರ್ಗಳು. ನನಗೆ ಇಡಬೇಕು ಅನ್ಸಿರೋದು ತಾರು ರಾಕ್ಸ್ ಇಲ್ವಾ, ತಾರು 3 ಡೋರ್ ತಾರು ರಾಕ್ಸು ಒಟ್ಟಿಗೆ ಇಡೋದಂತೂ ಕನ್ಫರ್ಮ್. ಒಂದು ತಂದೆ ತೆಗಿತೀನಿ. ಲೇಟಾಗಿ ಬಂದರೂ ಲೇಟೆಸ್ಟೇ ಬರೋಣ, ಅವಸರ ಬೇಡ. ಸದ್ಯಕ್ಕಿರೋ ಕಮಿಟ್ಮೆಂಟ್ಸ್ ಎಲ್ಲ ನೀವೇ ತೀರ್ಸ್ಕೊಳ್ಳೋಣ, ಆಮೇಲೆ ಬರೋಣ. ಲೇಟ್ ಆಗ್ಬೋದು, ಲೇಟೆಸ್ಟಾಗಾರು ಬರೋಣ. ಬನ್ನಿ ಗಾಯ್ಸ್, ನಾನು ನಿಮಗೆ ಫ್ಯೂಲ್ ಬಗ್ಗೆ ಹೇಳ್ಬೇಕು, ಮುಂದೆ ಹೇಳ್ತೀನಿ. ಸದ್ಯಕ್ಕೆ ನಾವು ಈಗ ತಾವರೆಕೆರೆ ರೋಡು. ಗೈಸ್, ಫೈನಲಿ ಹಾಸನ್ ಹೈವೇ 156 ಕಿಲೋಮೀಟರ್ಸ್ ಇದೆ ಹಾಸನ. ಬಟ್ ನಾನು ಚನ್ನಪಟ್ಟಣದಲ್ಲೇ ತೆಗೆದಿಡ್ತಾ ಇದ್ದೀನಿ. ತಾಂಡ ಅರಸೀಕೆರೆ ರೋಡು ಯಾವ್ದು ಗುರು, ಇವತ್ತು ಶುಕ್ರವಾರ ಸಂಜೆ ಮೇಲೆ ಟ್ರಾಫಿಕ್ ಆಗುತ್ತೆ ಆದರೆ ಬೆಳಗ್ಗೆನೆ ಟ್ರಾಫಿಕ್ ಆಗಿದೆ ಇಷ್ಟೊಂದು. ನಮ್ಮ ಹೈವೇ ತುಂಬೆ ಹೋಗಿದೆ. ಈ ಹೈವೇ ಹಿಂಗೆ ಅಂದ್ರೆ ರೈಡರ್ಸ್ಗಳದ ತವರೂರು ಇದ್ದಂಗೆ ರೋಡು. ಎಲ್ಲರೂ ಒಂದೊಂದು ಕಾಲದಲ್ಲಿ DV, ಟ್ರಿಪಲ್ ರಶ್ಶು, ನಮ್ಮ DC ಡೇಸು, ಎಲ್ಲರೂ ಒಂದು ಕಾಲದಲ್ಲಿ ಭಾನುವಾರ ಆಗಿತ್ತು ಅಂದ್ರೆ ಇಲ್ಲೇ ಇರೋರು. ಈಗ ಯಾರು ಎಲ್ಲ ಬಿಟ್ಟು ಕಾರ್ಗಳು ಹಿಡ್ಕೊಂಡು ಕೂತವ್ರೆ. ಎಲ್ಲರೂ ಒಂದ್ ಕಡೆಯಿಂದ ಬೈಕಲ್ಲಿ ಇದ್ದಾರೆ, ಎಲ್ಲ ಈಗ ಒಂದ್ ಕಡೆಯಿಂದ ಕಾರಿಗೆ ಬಂದವ್ರೆ. ಏನ್ ಮಾಡೋದು? ಬಟ್ ಜೋಪಾನ ಕಣ್ರಪ್ಪ,
ಯಾರು ಇಲ್ಲಿ ಹೆವಿ ಸ್ಪೀಡ್ ಹೊಡಿತಾರೆ ಬಿಲೋ 80 ಇರಬೇಕು. ಯಾಕೆ ಅಂದರೆ ತೋರಿಸ್ತೀನಿ ಬನ್ನಿ. ನೈಸ್ ರೋಡಲ್ಲಿ ಐತಿ ಸ್ಪೀಡ್ ಕ್ಯಾಮ್ರೋ. ಈಗ ಹಾಸನ ಹೈವೇಗೆ ಬಂದಿದೆ ಗುರು. ಇಲ್ಲೇ ಕಾಣಿಸ್ತಿದ್ಯಾ? ವರ್ಕಿಂಗ್ ಐತಿ ಅನ್ಕೊಬಿಡಿ. ಬಿಸ್ಲಲ್ಲಿ ಕಾಣಿಸ್ತಲ್ಲ ನಿಮಗೆ. 63 ಕರೆಕ್ಟಾಗಿ ತೋರಿಸ್ತಿದೆ. ಫೈನ್ ಬೀಳುತ್ತೆ, ಹುಷಾರು. ಒಂದ್ ಕಾಲದಲ್ಲಿ DVR ಅಲ್ಲ, ಈ ಕಾಲದಲ್ಲಿ ಇದರಲ್ಲಿ 280 290 ಲಾಕ್ ಮಾಡಿ ಕೂತ್ಕೊಬಿಡೋರು. ಅಗ್ರೆಸಿವ್ ಈಗ ಬರ್ತಾ ಇಲ್ಲ. ಎಸ್ ಜ್ಯೂಸ್ ಕೊಡ್ದಾಯ್ತು, ಈಗ ಹೊರಡ್ತಾ ಇದ್ದೀನಿ. ಟೈಮ್ ಕರೆಕ್ಟಾಗಿ ನೋಡ್ಬೋದು, 1:22. ಎಷ್ಟು ನಿಮಿಷಕ್ಕೆ ಹೋಗ್ತೀನೋ ಗೊತ್ತಿಲ್ಲ, ನಾನು ಟ್ರೈ ಮಾಡೋಣ. ಅವರೇಜೆಲ್ಲ ಗಾಡಿ ಓಡ್ಸೋಣ. ಬ್ಯಾಟಿಂಗ್ ಬಿಡಿ, ಬ್ಯಾಟಿಂಗ್ ನೋಡೋಣ ಯಾವಾಗ ಹೆಂಗೆ ಅನ್ಸುತ್ತೆ ಅವಾಗ ಬ್ಯಾಟಿಂಗ್ ಮಾಡೋಣ. ಇಲ್ಲ ಅವರೇಜೇ ಓಡ್ಸೋಣ, ಮೈಲೇಜು ಬರಲಿ ಗಾಡಿ. ನೋಡುವರು ಟಿಪ್ಪರ್ಗಳು, 12 wheels ಟಿಪ್ಪರ್ಸ್. ಇದೇ ನಮ್ಗೆ ಆಗಲ್ಲ. ಆ ಕಡೆಗೆ ಹೋಗಾಗ ಹೆಂಗಿರ್ತಾರೆ, ಬರ್ತಾರೆ ಲೆಫ್ಟ್ ಸೈಡಿಗೆ. ಮತ್ತೆ ಗೈಸ್ ಏನು ಹೇಳ್ತಿದ್ದೆ ಅಂದರೆ, ಇಲ್ಲಿ E20 ಏನಿದೆ ಅಲ್ಲ, E20 ಏನು ಅಂದರೆ ಈ ಇಂಜಿನಿಗೆ ಎಥನಾಲ್ 20 ಮಿಕ್ಸ್ ಮಾಡಿ ಹಾಕ್ಬೋದು. ಮೊದಲು ಹೆಂಗಿತ್ತು ಅಂದರೆ ಗುರು, ನಾನು ಗಾಡಿ ತಗೊಂಡಾಗ ಗಾಡಿ ನಾನು ತಗೊಂಡಿದ್ದು 2023 ಡಿಸೆಂಬರ್ 2ನೇ ತಾರೀಕು ಗಾಡಿ ನಾನು ತಗೊಂಡಿದ್ದು. 2ನೇ ತಾರೀಕು ಬಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ ನನ್ನ ಗಾಡಿ ತಗೊಂಡು. ಬಟ್ ಇವಾಗ ಹೀಗೆ ಅವಾಗ ಹೆಂಗಿತ್ತು ಅಂದರೆ XP ಅಂದರೆ XP 100 ಏನೇನು ಬರುತ್ತೆ, XP 100, XP 95, ಆಮೇಲೆ ನಾರ್ಮಲ್ ಪೆಟ್ರೋಲು E20 ಈ 3 ಇತ್ತು. E20 ಏನು ಅಂದರೆ ಎಥನಾಲ್ ಮಿಕ್ಸಿಂಗ್ ಇತ್ತು, ಬಯೋಫ್ಯೂಲು. ಆಲ್ರೆಡಿ ಗೊತ್ತು, ಎಷ್ಟೋ ಜನ ಅಂದಿರ್ತಾರೆ. ಬಟ್ ಈಗ ಸಿಗ್ತಾರೋ ನಿಮಗೆ XP 100 ಬಿಟ್ಟರೆ ಈ ಡೈರೆಕ್ಟ್ E20 ಮಿಕ್ಸರ್ ಅದೇ. ಬಟ್ ಅವ್ರಿಗೆ ಹೇಳೋದು E20 ಮಿಕ್ಸಿಂಗ್ ಅಂದರೆ ಎಲ್ಲೂ ಮೆನ್ಷನ್ ಆಗಿರಲ್ಲ, ಬಟ್ E20 ಮಿಕ್ಸ್ ಆಗಿರುತ್ತೆ ಆಲ್ ಓವರ್ ಎಲ್ಲ ಗಾಡಿಗಳಿವೆ. ನಮ್ಮ 2023 ಮಾಡಲಿ ತಡೋ ಗಾಡಿಗಳಿಗೂ ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಹಳೆ ಗಾಡಿಗಳು ಇಟ್ಟಿರ್ತಾರಲ್ಲ ಅದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂದರೆ ಅವು ಯಾವ E20 ಕಂಪ್ಯಾಟಬಿಲಿಟಿ ಇರಲ್ಲ. ಅದರಿಂದ E20 ಅದು ಕಂಪ್ಯಾಟಬಿಲಿಟಿ ಏನಾಗುತ್ತೆ ಅಂದರೆ, ಒಳಗಡೆ ಟ್ಯಾಂಕ್ ಒಳಗೆ ಈ ಫೈಬರ್ ಟ್ಯಾಂಕರು ಓಕೆ, ಬಟ್ ಈ ಮೆಟಲ್ ಟ್ಯಾಂಕ್ ಬರ್ತಾವಲ್ಲ ಆ ಟ್ಯಾಂಕಲ್ಲಿ ಒಂಥರ ರಸ್ಟಿಂಗ್ ಫಾರ್ಮೇಷನ್ ಆಗುತ್ತೆ. ರೆಸ್ಟಿಂಗ್ ಫಾರ್ಮೇಷನ್ ಆಗಿ ಟ್ಯಾಂಕ್ಗಳಿಂದ ಇಂಜಿನಿಗೆ ಹೋಗಿ ಅದರಿಂದ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇದೆ. ಟ್ಯಾಂಕ್ಗಳು ತೂತ ಬೀಳೋ ಚಾನ್ಸಸ್ ಇದೆ. ಮೇನ್ ರೀಸನ್ನೇ ಅದು. ಬಟ್ ಏನು ಮಾಡ್ತೀರಾ, ಯಾವನೋ ಒಬ್ಬ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮಾಡ್ತಾವ್ರೆ ಈ ಥರ. ಬಟ್ ಯೋಚನೆ ಮಾಡಿ, ಹಳೆ ಗಾಡಿಗಳು ರೆಟ್ರೋ ಗಾಡಿಗಳು ಇಟ್ಟಿರೋರು ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಬೇಡಿ. ಎಲ್ಲರೂ XP 100 ಆ್ಯಕ್ಚುಲಿ ಕಾಸ್ಟ್ಲಿಯರು ಪರವಾಗಿಲ್ಲ, ಏಕೆಂದರೆ ಅಷ್ಟು ವರ್ಷದಿಂದ ಗಾಡಿ ನೋಡ್ಕೊಂಡಿರ್ತೀವಿ. ಇನ್ನು ಅದಕ್ಕೂ ಇದಕ್ಕೂ ಒಂದು 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ, 10-15 ರೂಪಾಯಿ ಪೆಟ್ರೋಲ್ ಲೀಟ್ರಿಗೆ. ಅಷ್ಟು ವರ್ಷದಿಂದ ನೋಡ್ಕೊಂಡ್ರೆ 10-12 ರೂಪಾಯಿ ಬೇರೆ ಮ್ಯಾಟ್ರ್ ಆಗುತ್ತೆ. ಬಟ್ ಏನು ಮಾಡೋಂಗಿಲ್ಲ, ಇನ್ನೂ ಗಾಡಿ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡೋಣ. ಈಗ ಆಲ್ರೆಡಿ ಹಾಸನ ಹೈವೇಲಿದ್ದೀನಿ. ಇಷ್ಟೇ ಅದ್ರದ್ದು ಇನ್ಫಾರ್ಮೇಷನು. ಇನ್ನು ಫುಲ್ ಡೀಟೇಲ್ ಆಗಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬಿಡಿ, ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ, ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಗಾಯ್ಸ್ ಯಡಿಯೂರು ಬಿಟ್ಟು ಮುಂದೆ ಏನೋ ಕುಣಿಲ್ಲ, ಬಿಲ್ಡರ್ ಮುಂದೆ ಐತೆ. ಇದು ಇಲ್ಲ ಬಿಸಿಲಲ್ವಾಗಿ ಇನ್ನೇನು ನಿಂತ್ಕೊಳ್ಳೋದು ಅಂದ್ಬಿಟ್ಟು ಇಲ್ಲ ನೆರಳು ಸಿಕ್ತು, ಹಾಕಿದ್ನಪ್ಪ ನಮ್ಮ ಗಾಡಿನ. ಯಾವುದೋ ಫೋನ್ ಬಂತು, ಯಾರು ನೋಡೋಣ. ಇಲ್ಲ ಏನು ಹೇಳ್ತೀರಾ, ಲ್ಯಾಂಗ್ವೇಜ್ ಮಾತ್ರ ನೋಡೋಕೆ ಇಷ್ಟ ಐತೆ, ಸಕ್ಕ ತೂಕ ಐತೆ, ಸ್ಪೀಡ್ಯಾಗಿ ಕೂತಿದೆ.
ಗೈಸ್ ಚೆನ್ನಮ್ಮಣ್ಣ ಹಿಂಗೆ ಹೋಯ್ತು ಸಿಟಿ. ನಾವು ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಈಗ ಬಂದೆ ನಮ್ಮ ಶಿವಮೊಗ್ಗ ಹೈವೇ. ಇಲ್ಲೊಂದು 25 ಕಿಲೋಮೀಟ್ರು ಊರು. ಇನ್ನೊಂದು 20 ನಿಮಿಷಕ್ಕೆ ಹೋಗ್ತೀನಿ ಊರಿಗೆ. ಬಟ್ ಹಂಗೆಲ್ಲ ಮಾಡ್ಕೊಬರೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಗುಂಡಿ ಹಳ್ಳ ಗುಂಡಿ ಜಾಸ್ತಿ. ಸರಿ ಗೈಸ್, ಇನ್ನು ಸೀದಾ ಮನೆ ಹತ್ರ ಸಿಗ್ತೀನಿ. ಗೈಸ್ ಬಂದೆ, ಇಲ್ಲಿ ರೈಟ್ ಟರ್ನು. 2 ಬಿಸ್ಕೆಟ್ ತಗೊಂಡು, ನಾಯಿ ಬಿಸ್ಕೆಟೇ ತಗೊಂಡಿಲ್ಲ, ಹಂಗಾಗಿ ಬಿಸ್ಕೆಟ್ ತಗೊಂಡು ಹೋಗೋಣ ಊರಿಗೆ. ನೆಮ್ಮದಿಗುರು ಸ್ವರ್ಗನ ಇದೆ. ನೆಮ್ಮದಿಯಾಗಿ ಬಂದೆ. ನೆಮ್ಮದಿ ನಮ್ಮ ಬಿಸ್ಕೆಟ್ ತಗೊಂಡೆ ನಮ್ಮ 2 ನಾಯಿಗೆ. ಮಲ್ಲಿ ಯಾರೂ ಇಲ್ಲ ಅನ್ಸುತ್ತೆ, ಎಲ್ಲ ಮದುವೆ ಮಲ್ಲವ್ರೆ. ನೋಡೋಣ ಏನು ಗತಿ ಅಂತ. ಟ್ಯಾಪಕ್ 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 ನೋಡೋಣ ಯಾರಿದ್ದರು ಅಂತ. ನಮಗೆ ನಮ್ಮ ರಾಜ ಓಯ್ ಚಿಂಟುಡಮ್ಮ ಬತ್ತೀನಿ ತಡ್ರ ಬಂದೆ. ಬೀಗ ಹಾಕಿದ್ದಾರೆ ಗುರು, ಆಲ್ರೆಡಿ ಬೀಗ ಹಾಕಿದ್ದಾರೆ. ಬನ್ನಿ, ನಾನು ಸರ್ ಕಾಯ್ಕೊಂಡು ನಿಂತಿರ್ತವೆ. ಡೋಮ ಅಣ್ಣ ಸುಮ್ಮನಿರೋ, ಮುಂದೆ ತಾನೇ ಏನಿಂದ ಬಂದ್ರುವೆ. ಬಾ ಸುಮ್ಮನೆ ಬಟ್ಟೆ ಗಲೀಜು ಮಾಡ್ತೀನಿ ನೀನು. ಹಣ್ಣು ಮಾಡಿಟ್ಟವ ನೀನು ಕಳ್ಳನ ಮಗ. ನೋಡಿ ಎಂಥ ನನ್ನ ಮಗ ಇವರು ಒಂದು ನೋಡಿ ಅಂತ. ತಿನ್ನು, ಕ್ಯಾಮ್ರಾ ಮುತ್ಕೊಡ್ತಾನೆ, ತಿನ್ನು ಚಿಂಟು. ಸುಮ್ಮನಿರಮ್ಮ, ಇವನು ಎಂಥ ನನ್ನ ಮಗ ಅಂದರೆ ಸುಮ್ಮನಿರು. ಬಾ ನಡೆ, ಹೊಡಿತೀನಿ, ನಿನಗೆ ತಾನೆ ಹಾಕೋದು, ಬೇರೆ ಯಾರ್ಯಾರು ಹಾಕ್ತೀನಾ? ನಿನಗೆ ಬಿಟ್ರೆ ಯಾರ್ಯಾರು ಹಾಕ್ತೀನಿ ಹೇಳು. ನಮ್ಮ ಬಿಟ್ರೆ ಯಾರು ಒಳಗೆ ಕೂಡಲ್ಲ. ಆ ಕಡೆ ಒಂದು ಈ ಕಡೆ ಒಂದು ಗೇಟ್ ಥರ ಅದು. ಯಪ್ಪ ಮನೆಗೆ ಇನ್ನೊಂದು ಬ್ಲಾಗ್ ಮುಗಿಸೋಣ. ಮಲ್ಲಿ ಯಾರೂ ಇಲ್ಲ, ನಮ್ಮನೆ ಬೆಕ್ಕು ಇದೇನೋ ಫಾರಮ್ಮು. ನಮ್ಮ ಫಾರ್ಮ್ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬಿಡಿ. ಎಲ್ಲ ಇಲ್ಲೇ ಅವೆ. ಓ ಮಳೆ ಅಲ್ವಾ, ಒಳ್ಳೆ ಅವೆ. ಇನ್ನೇನೋ ಮೇವು ಬಂದಿದೆ, ಕಾಣಿಸಲ್ಲ ನಿಮಗೆ? ಇದು ಸೈಲೇಜ್ ಮೇವು. ಇನ್ನೇನೋ ಬಂದಿದೆ, ಇದು ಖಾಲಿ ಐತೆ. ಬೂಸ ಎಸ್ ವ್ಲಾಗ್ ಇಲ್ಲ ನಿಲ್ಸೋಣ. ಏನೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಮ್ಮ ಮುಂದಿನ ವ್ಲಾಗ್ನಲ್ಲಿ ಟೇಕ್ ಕೇರ್ ಗೈಸ್.